ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಅಲ್ಲ ಪವಿತ್ರಸ್ ಲೈಫ್ ಸ್ಟೈಲ್ ಬ್ಲಾಗ್. ಅಭ್ಯಾಸ ಬಲ 3 ವರ್ಷದ ಅಭ್ಯಾಸ ಹೋಗ್ತಾನೆ ಇಲ್ಲ. ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಹೆಸರು ಕೇಳಿದ್ರೆ. ಸರಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಾಯ್ತು ಗೊತ್ತಾ, ಒಂದು ದೊಡ್ಡ ಎಡವಟ್ಟಾಗ್ಬಿಟ್ಟಿದೆ. ನನ್ನ ವ್ಯೂವರ್ಸ್ ಇಂದ ನಾವು ಎಚ್ಚೆತ್ಕೊಂಡಿದೀವಿ ಅಂತಂದ್ರೆ ತಪ್ಪಾಗಲ್ಲ. ನಿಜವಾಗ್ಲೂ ಆ ಒಂದು ಕಮೆಂಟ್ ಇಂದ ನಾವ್ ಇವತ್ತಿಷ್ಟು ದೂರ ಬರಂಗಾಯ್ತು. ಎಷ್ಟು ಬೆಳಗ್ಗೆನೆ ನಾನ್ ನಿಮ್ಗೆ ಹೇಳ್ದೆ ಅಲ್ವಾ, ಮೊನ್ನೆ 2 days ಆಯ್ತು ಪಾರ್ಟಿ ಹಾಲ್ ಬುಕ್ ಮಾಡಿ ಬಂದ್ವಿ. 27 ಡೇಟ್ ಅಂತ. ನಮ್ಗೆ ಹೆಂಗಿತ್ತು ಜೋಶ್ ಅಂತಂದ್ರೆ, ಫಂಕ್ಷನ್ ಡೇಟ್ ಮುಖ್ಯ ಆಯ್ತು, ಸಂಡೇ ಬರ್ಬೇಕು, ಡೇಟ್ ಮುಖ್ಯ ಆಯ್ತು, ಫಂಕ್ಷನ್ ಮಾಡ್ಬಿಡ್ಬೇಕು. ಮೇನ್ ಪಾಯಿಂಟ್ ಯೋಚನೆ ಮಾಡಿಲ್ಲ. ಮೇನ್ ಪಾಯಿಂಟ್ ಏನಂತ ಅಂದ್ರೆ, VA ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಡೇಟ್ ಬಂದು 27 ಕೊಟ್ಟಿದ್ರು, ಅಕ್ಟೋಬರ್ 24 ಅಂತ ಹೇಳ್ತಾ ಇದ್ರಲ್ಲ. ಸೊ 24 ಇರ್ಬೋದು ಅಂದ್ಕೊಂಡು ಇವಾಗ ಗೂಗಲ್ ಅಲ್ಲಿ ನೋಡಿದ್ರೆ 27 ಅಂತ ತೋರಿಸ್ತಾ ಇದೆ. ಆಮೇಲೆ ನನ್ನ ವ್ಯೂವರ್ ಒಬ್ರು ಹೇಳಿದ್ರು, ಅಕ್ಕ 27ಗೆ ಎಕ್ಸಾಮ್ ಇದೆ, ನೀವು ನೋಡಿದ್ರೆ ಪಾರ್ಟಿ ಹಾಲ್ ಬುಕ್ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಅವಾಗ ನೋಡಿದ್ರೆ ನಮ್ಮ ಮನೆಯವ್ರು, ಅಯ್ಯೋ ಹೌದಲ್ವಾ ಎಕ್ಸಾಮ್ ಇದೆ, ಅದನ್ನ ಮಿಸ್ ಮಾಡಕ್ ಆಗಲ್ಲ, ವರ್ಷದಿಂದ ಅಪ್ಲಿಕೇಶನ್ ಹಾಕೊಂಡು ಕರ್ಕೊಂಡ್ ಕೂತಿರೋದು, ಇವಾಗ ಹೆಂಗ ಅದನ್ನ ಎಕ್ಸಾಮ್ ಅಟೆಂಡ್ ಮಾಡ್ದಂಗೆ ಇರಕ್ಕಾಗತ್ತೆ, ಫಸ್ಟ್ ಹೋಗಿ ಡೇಟ್ ಚೇಂಜ್ ಮಾಡೋಣ ಅಂತ ನಿನ್ನೆ ಕಾಲ್ ಮಾಡಿ ಕೇಳಿದ್ದಕ್ಕೆ, ಸರ್ ನೀವು ಫೋನಲ್ಲಿ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಡೈರೆಕ್ಟ್ ಆಗಿ ಬಂದ್ಬಿಡಿ, ಅದೇನು ಸಮಸ್ಯೆ ಹೇಳಿ ನೋಡೋಣ, ಚೇಂಜ್ ಮಾಡೋದ, ರಿಟರ್ನ್ ಮಾಡೋದ, ಎಕ್ಸ್ಚೇಂಜ್ ಮಾಡೋದ ಮಾಡೋಣ ಅಂದ್ರು. ಸರಿ ಇವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮೊದಲೇ ಹೇಳಿದ್ರು ಎಕ್ಸ್ಚೇಂಜ್ ಇಲ್ಲ, ರಿಟರ್ನ್ ಅಮೌಂಟ್ ಕೊಡಲ್ಲ, ನೀವು ಅಡ್ವಾನ್ಸ್ ಮಾಡಿರೋದು ಅಂತ. ನೋಡ್ಬೇಕು ಇವಾಗ ಹೋಗಿ ಅದೇನಾಗುತ್ತೆ ಅಂತ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋದ. ಪ್ರಗತಿ ಸ್ಕೂಲಿಗೆ ಕಳ್ಸಿ ಎದ್ದೋ ಬಿದ್ದ ಅಂತ ಓಡ್ ಬಂದಿದ್ದೀವಿ. ಅಯ್ಯೋ ಏನು ಟೈಮ್ ಗೊತ್ತಿಲ್ಲ, ಏನ್ ಒಂದು ಕೆಲಸ ಮಾಡಕ್ ಆಗಲ್ಲ. ಮಾಡಕ್ಕೆ ಅಂತ ಮುಂದಕ್ಕೆ ಹೋದ್ರ ಅದ್ ಹೆಂಗ ಸಮಸ್ಯೆ ಉಲ್ಟಾ ಆಗಿ ಏನಿದೆ ಈ ತರ ಬರ್ತಾ ಇದೆ. ಅನ್ಕೊಂಡಿದ್ ಮಾಡಕ್ ಆಗಲ್ಲ. ಬನ್ನಿ ಅಲ್ಲೋಗಿ ನೋಡ್ಬಿಟ್ಟು ನಾವು ಮಾತಾಡಾದ್ಮೇಲೆ ನಾನು ಹೇಳ್ತೀನಿ. ಕಸ್ಟಮರ್ ಇದ್ರು, ಸೊ ಅದಕ್ಕೆ ನಾವು ಪಾರ್ಟಿ ಅಟೆಂಡ್ ಮಾಡಲಿಲ್ಲ. ಇಲ್ಲಾಂದ್ರೆ ಪಾರ್ಟಿ ಇದ್ದೆಲ್ಲ ನಾವು ಬುಕ್ ಮಾಡ್ಕೊಂಡು ಇದನ್ನು ಚೇಂಜ್ ಮಾಡಿಸ್ಬೋದಲ್ಲ ನಮ್ಗೆ ಯಾವ ತರ ಇವರು ಡೆಕೋರೇಷನ್ ಅವರು ದೇವರಾಜ್ ಅನ್ನೋರಿಗೆ ನಾನು ಕಾಲ್ ಮಾಡ್ಕೊಡ್ತೀನಿ. ಅವ್ರಿಗೆ ನಾನು ಹೇಳ್ತೇನೆ, ನಂಗೆ ಗೊತ್ತಿರೋರೆ ನೀಟಾಗಿ ಮಾಡ್ಕೊಡಿ ಅಂತ. ಅವ್ರು ನಿಮ್ಗೆ ಯಾವ ತರ ಬೇಕೋ ಅದು ವಾಟ್ಸಪ್ಪಲ್ಲಿ ನಿಮ್ಗೆ ಕಳಿಸ್ತಾರೆ. ನೀವು ಅದನ್ನ ಆಲ್ಮೋಸ್ಟ್ ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ಸ್ ಬೆಸ್ಟ್ ನಿಮಗೆ. ಹೌದಾ? ಯಾಕಂದ್ರೆ ಅದು ವರ್ತ್ ಇರುತ್ತೆ, ಅಮೌಂಟ್ ಕಡಿಮೆ ಇರುತ್ತೆ. ಏನದು ಒಂದೇಗಲ್ವಾ, ಅಷ್ಟು ನಿಮ್ಗೆ ಇದಾಗಲ್ಲ. ಆರ್ಟಿಫಿಷಿಯಲ್ ಅಂದ್ರೆ ಸ್ವಲ್ಪ ಅದರಲ್ಲೂ ಚೆನ್ನಾಗಿರೋ ಮಾಡ್ಕೊಡ್ತಾರೆ ನಿಮಗೆ. ಬೇರೆ ನಿಮ್ಗೆ ಹೇಳ್ತಾ ಲೈಟಿಂಗ್ ಇದ್ರೆ ಏನು ತೊಂದರೆ ಇಲ್ಲ, ಅದು ಚೆನ್ನಾಗಿ ಬಂದ್ರು. ನಿನ್ನೆ ಮೈನಸ್ ಪಾಯಿಂಟ್ ಹೇಳಿದಿವ್ರು, ಇದು ಓಪನ್ ಇದೆ, ತುಂಬಾ ಬ್ರೈಟ್ ಆಗಿ ಬರುತ್ತೆ, ಲೈಟ್ ಫೋಟೋ ಚೆನ್ನಾಗಿ ಬರಲ್ಲ ಅಂತ. ಇವಾಗ ಹೇಳ್ತಾ ಇರೋದು ಇಲ್ಲಿ ಲೈಟಿಂಗ್ಸ್ ತುಂಬಾ ಲೈಟಿಂಗ್ಸ್ ಚೆನ್ನಾಗಿ ಬಂದ್ರೆ ಫೇಸ್ ಗ್ಲೋ ಬರುತ್ತೆ, ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಬೆಳಕು ಬರುತ್ತಲ್ಲ, ಫೋಟೋದವ್ರಿಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಮೋಸ್ಟ್ಲಿ ಒಂದ್ಸಲ ಕರ್ಟನ್ ಹಾಕ್ಸಿದ್ದು, ಕಸ್ಟಮರ್ ಏನಾದ್ರು ಬೇಡ ನಮ್ಗೆಲ್ಲ ಬೆಳಕಿರ್ಲಿ ಅಂದ್ಬಿಟ್ಟು ಅವಾಗ ತೆಗ್ದ್ಬಿಟ್ಟು ನಾವು. ನೈಟ್ ಟೈಮ್ಗೆ ಒಂದೊಂದ್ಸಲ ಫೋಕಸ್ಗೆಲ್ಲ ಲೈಟು ಫ್ಲಾಶ್ ಅದಕ್ಕೆ ಬಿಟ್ಟು. ಇದೆಲ್ಲ ವಾಷಿಂಗ್ ಕೊಡ್ತೀವಿ ನಾವೀಗ. ಇದೆಲ್ಲ ವಾಷಿಂಗ್ ಮಾಡಿಸ್ಬಿಟ್ಟು ನೀಟಾಗಿರುತ್ತೆ. ಇದು ಸೋಫಾ ನಿಮಗೆ ಬೇರೆ ಚೆನ್ನಾಗಿರೋದು ಹೇಳಿ ಅಂತ ಕೊಡ್ತಾರೆ. ಇವ್ರು ಬೇರೆ ಯಾರೋ ಒಬ್ರು ಇದಕ್ಕೆ 1000 rupees ಇದೆ ಅಷ್ಟೇ ಡೆಕೋರೇಷನ್. ಇಲ್ಲ ಇದಕ್ಕೆ ಮಾತ್ರ, ಸೋಫಾ ಮಾತ್ರ ಒನ್ ಡೇಗೆ. ಚೆನ್ನಾಗಿಲ್ಲ ಅಲ್ಲ, ಅದೇ ಸಿಂಪಲ್ ಆಗಿ ಏನೋ ನಮಗೆ ಬೇಡ ಅಂತ ಹೇಳ್ತಾರಲ್ಲ. ಸೊ ಆ ಆನಿವರ್ಸರಿ ಸೆಲೆಬ್ರೇಷನ್ ಅಂದ್ರೆ ಅದು ಗೆಟ್ ಟುಗೆದರ್ ಪಾರ್ಟಿ ತರನು ಮಾಡಿದ್ರು ಡಾಕ್ಟರ್ಸ್. ಜಸ್ಟ್ 10-15 ಮೆಂಬರ್ಸ್. ಇದೆಲ್ಲ ಕವರಲ್ಲಿ ಆಗ್ತಿರುತ್ತೆ. ಅದೇನಂದ್ರೆ ಭಟ್ರು ಅಡುಗೆ ಮಾಡಿ ಐಟಮ್ ತರಲಿಕ್ಕೆ 6 ಡೋರ್ ಓಪನ್ ಓಕೆನಾ ಮಾತಾಡ್ಸಲ್ಲ ಆಂಟಿ.
ಚೆನ್ನಾಗಿದ್ಯಾ? ಸೂಪರ್ ಆಗಿದ್ಯಾ? ಹೆಂಗಿದೆ? ವಾವ್, ಹಿಡ್ಕೋ. ಡಾಗಿ ನೋಡ್ದ? ಡಾಗಿ ಟೂನಾ? ನನ್ ಜೊತೆ ಟೂ ಬಿಡ್ತೀಯಾ? ಟೂ ಅಂತೆ. ಟೂ ಅಮ್ಮ ಹೇಳ್ಕೊಟ್ಟಿದ್ರು. ಅಯ್ಯೋ ಪ್ರೀತಮ್ ಇಲ್ಲಿ ನೋಡು, ಟೂ. ನಿನ್ ಜೊತೆ ಟೂ ಬಿಟ್ರೆ ಏನ್ ಮಾಡ್ಬೇಕು ಗೊತ್ತಾ? ಮಾತಾಡ್ಸ್ಬಾರ್ದು. ಇಲ್ಲಿ ನೋಡಿಲಿ, ಮಮ್ಮಿ ನೋಡು. ಟೂ ಬಿಟ್ರೆ ಮಮ್ಮಿ ಜೊತೆ ಮಾತಾಡಂಗಿಲ್ಲ. ಟೂ. ಅಮ್ಮ ನಾ ಬಂದೆ. ಅಮ್ಮ ನಾನ್ ದಿನ ಬರ್ತೀನಿ. ಅಯ್ಯೋ ಗೊತ್ತಾಗೋಯ್ತು ಪ್ರೀತಮ್ಗೆ ನಾವ್ ಎಲ್ಲಿ ಬಂದು ಅಂತ. ಹೇಳಿಲ್ಲ, ಹಂಗೆ ಬಂದಿದೀವಿ. ನಮ್ ಬೈರಂಗ್ ಗೊತ್ತಾಗೋಯ್ತು, ನಮ್ಮ ಅಮ್ಮಂಗ್ ಗೊತ್ತಾಗಿಲ್ಲ. ಬಂದೆ. ಅಯ್ಯೋ ಕುದುರೆಗೆರೆ ರೋಡಲ್ಲಿ ಗೊತ್ತಾಗೋಯ್ತು. ಅಮ್ಮ ಕೋಳಿ ಕಕ್ಕ ಮಾಡಿಕ್ಕಂತ. ಕೋಳಿ ಕುದುರೆಗೆರೆ ರೋಡ ಗೊತ್ತಾಗುತ್ತೆ ಅಮ್ಮಮ್ಮನ ಐತೆ ಅಂತ. ಬೈರ ದಿಣ್ಣೆಲ್ಲೇ ಗೊತ್ತಾಯ್ತು ಅವನ್ಗೆ ನಾವು ಕುದುರೆಗೆರೆ ಹೋಯ್ತಾ ಇರೋದಂತ. ಏರೋಪ್ಲೇನ್ ಇದೆಯಲ್ಲ, ಈಗ ಏರೋಪ್ಲೇನ್ ನೋಡ್ಲಿಲ್ಲ ಇದ್ದಾವ. ಲಾಕ್ ಮಾಡೋರು ಈ ಕೆರೆ ಕಡೆ. ಅಲ್ಲಿಗೆ ಬಂದ್ರೆ ಸಾಕು, ಆ ರೂಟ್ ನಮ್ಗೆ ಗೊತ್ತಾಯ್ತು. ಈಗ ತೋರಿಸ್ಲಾ ಸ್ವಲ್ಪ ದಿನ ಏನ್ ಮಾತಾಡ್ತಾನ ನೋಡೋನ್. ರಾಗಿ ರೊಟ್ಟಿ ಮಾಡಿದ, ತರಕಾರಿ ಸಾಂಬಾರು, ಬೆಣ್ಣೆ ಬೆರಿತ್ತು. ಏನದು ಯಾವಾಗ್ಲೂನು ಕೋಳಿ ಮಾಡಿರೋದು. ನನ್ ಮಗಂಗೆ ಎಲ್ಲೂ ಏನು ಗಲೀಜ್ ಇರ್ಬಾರ್ದು. ಹಸು ಮಾಡಿದ್ರು ಅದೇ ಹೇಳ್ತಾನೆ, ಕೋಳಿ ಮಾಡಿದ್ರು ಅದೇ ಹೇಳ್ತಾನೆ, ಇವ್ನ್ ಮಾಡಿದ್ರು ಅದನ್ನೇ ಹೇಳ್ತಾನೆ. ಗುಲಾಬಿ ಗಿಡನ ಕೋಳಿ ಬಿಡ್ತಾನೆ ಇಲ್ಲ. ಅದೇನಾಯ್ತು ಅಂತಂದ್ರೆ ಹೋಗಿದ್ವಲ್ಲ, ಡೇಟ್ ಚೇಂಜ್ ಮಾಡ್ಕೊಟ್ರು 3ನೇ ತಾರೀಕಿಗೆ. ಹೌದು ಮಗ್ನೆ, ಕೋಳಿ ಮಾಡಿರೋದು. ಆಯ್ತು ಬಿಡು. ಸೊ ಅದಕ್ಕೆ 3ನೇ ತಾರೀಕು ಚೇಂಜ್ ಮಾಡಿಕೊಟ್ರು. ಆಮೇಲೆ ಇನ್ನೊಂದೇನಂತಂದ್ರೆ ಪಾರ್ಟಿ ಹಾಲ್ ಕೂಡ ಚೇಂಜ್ ಆಯ್ತು. ನಾವು ನೋಡಿದ್ವಲ್ಲ, ಅದು ಖಾಲಿ ಇರ್ಲಿಲ್ಲ. ಸೆಕೆಂಡ್ಗೆ ಓಕೆ ಆಯ್ತು. ಆಮೇಲೆ ಅವರೇ ನನ್ನ ವ್ಯೂವರ್. ಸೊ ತುಂಬಾ ಚೆನ್ನಾಗಿ ತೋರಿಸಿ, ಚೆನ್ನಾಗಿ ಹೇಳಿ, ಫ್ಲವರ್ ಡೆಕೋರೇಷನ್ ಹೊರಗಡೆಯಿಂದ ಅಲೋ ಇಲ್ಲ, ನೀವು ಇಲ್ಲಿರೋರ ಹತ್ರನೇ ಮಾಡಿಸ್ಬೇಕು ಅಂತ ಅಂದ್ರು. ಸರಿ ಆಯ್ತು, ಆಪ್ಷನ್ನೇ ಇಲ್ಲ ಅಂತ ಹೇಳಿ ಅವ್ರ ನಂಬರ್ ಕೊಟ್ರು. ಆಮೇಲೆ ಪ್ಲೇಟ್ ಡೆಕೋರೇಟ್ ಮಾಡೋದಕ್ಕೆ ನಂಬರ್ ಬೇಕು ಅಂತ ಕೇಳಿದ್ರೆ ಪಾಪ ಅವ್ರದ್ದು ಕೊಟ್ರು. ಚೆನ್ನಾಗಿ ಮಾತಾಡ್ಸಿದ್ರು. ಲಾಸ್ಟ್ ಒಂದು ಜ್ಯೂಸ್ ಕೊಟ್ಬಿಟ್ಟು ಕಳ್ಸಿದ್ರು. ಓಕೆ ಆಯ್ತು. ಎಕ್ಸಾಮ್ ಬರೆದ್ಮೇಲೆ 1 ವೀಕ್ ಟೈಮ್ ಇಟ್ಕೊಂಡು ನೆಕ್ಸ್ಟ್ ಮಾಡ್ತೀವಿ. ಬರೀ ಎಡವಟ್ ಹೆಂಗ್ ಆಗ್ತೈತೆ ಅಂತಂದ್ರೆ ನಮ್ ತಲೆಯಲ್ಲಿ ಎಕ್ಸಾಮ್ ಯೋಚನೆನೇ ಬಂದಿಲ್ಲ. ಅಕ್ಟೋಬರ್ ಒಂದು ಎಕ್ಸಾಮ್ ಇದೆ ಅಲ್ವಾ, ನಾವ್ ಎಕ್ಸಾಮ್ ಕಟ್ಟಿದೀವಲ್ಲ ಅಂತ. ಆಮೇಲೆ ನೀವು ಅನ್ಕೋಬಹುದು ಇನ್ನೇನ್ ಚೆನ್ನಾಗಿ ಇವ್ರು ಪ್ರಿಪೇರ್ ಆಗ್ತಾ ಇದಾರೆ ಎಕ್ಸಾಮ್ಗೆ ಅಂತ. ಗೊತ್ತಿತ್ತು, ಬಟ್ 24 ಅಂತ ಏನೋ ಹೇಳದಂಗಿತ್ತು ಅವಾಗ. ನೋಡಿದ್ರೆ ನಿನ್ನೆ ನಮ್ ವ್ಯೂವರ್ ಹೇಳಿದ್ರು, ಅಕ್ಕ 27ಗೆ ಇರೋದು ಎಕ್ಸಾಮು, ನೀವು ಹೋಗಿ ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ. ಅವಾಗ ನಮ್ಮ ಮನೆಯವ್ರಿಗೆ ಹೇಳ್ದೆ, ಗಾಬರಿಯಲ್ಲಿ. ಅವಾಗ ರಾತ್ರಿ 7:30-8 ಗಂಟೆಗೆ ಹೋಟೆಲಿಗೆ ಕಾಲ್ ಮಾಡಿ, ಹಿಂಗ ಆಗ್ಬಿಟ್ಟಿದೆ, ಚೇಂಜ್ ಮಾಡ್ಬೇಕು ನೀವು ಅಂತ. ಸರಿ ಬನ್ನಿ ಸರ್ ನಾಳೆ ಮಾತಾಡೋಣ ಅಂದ್ರು. ಬಟರ್ಫ್ಲೈ ಆಯ್ತು, ಹಿಂಗ ಓಕೆ ಆಯ್ತು. ಇಲ್ಲಿಗೆ ಬಂದಿದ್ವಿ. ನಮ್ಮನೆಗೆ ಮಟನ್ ಬಿರಿಯಾನಿ ತಿನ್ಬೇಕು ಅನ್ಸ್ತ ಅಂತ ಹೇಳ್ಬಿಟ್ಟು ಮಟನ್ ತಗೋತೀನಿ ಅಂದ್ರು. ಹಂಗೆ ಅಮ್ಮ ಮನೆಗೆ ಬರ್ತಾ ಇದೀವಲ್ಲ ಅಂತ ಅಮ್ಮಂಗೆ ಸ್ವಲ್ಪ 1 kg ತಂದು ಕೊಟ್ವಿ. ಇನ್ನೊಂದೇನ್ ಗೊತ್ತಾ, ನಾವೇನಾದ್ರೂ ಇಲ್ಲೇ ಇದ್ದು ಮಟನ್ ಮಾಡಿಸಿದ್ರೆ ನಮ್ಮಮ್ಮ ತಿನ್ನಲ್ಲ, ನಮ್ಗೆ ಹಾಕ್ಬಿಟ್ಟು ಅವ್ರು ಸುಮ್ಮನೆ ಹಾಕ್ತಾರೆ. ಅದಕ್ಕೆ ಇವಾಗ ಹೊರಡ್ಬೇಕು, ಪ್ರಗತಿ ಬರೋಷ್ಟರಲ್ಲಿ ಹೊರಟ್ಬಿಡ್ತೀವಿ. ಅಮ್ಮ ರಾಗಿ ರೊಟ್ಟಿ ಹಾಕ್ತೀನಿ, ತರಕಾರಿ ಸಾಂಬಾರಿದೆ ಅಂದ್ರು. ಸರಿ ತಿನ್ನೋಣ ಅಂತ ನೋಡಿದ್ರೊಳಗೆ ಒಂದು ಬಂಚ್ ಬಂದಿದೆ. ಇವೆಲ್ಲ ಕಾಯಿ ಬಿಟ್ರೆ ಈ ಬಂಚಲ್ಲೇ 1 kg ಮೇಲಾಗತ್ತೆ. ಆದ್ರೆ ಇವು ಚೆನ್ನಾಗಿ ಬರ್ಬೇಕು, ಬಂದ್ರೇನೋ ಓಕೆ, ಇಲ್ಲ ಅಂದ್ರೆ ಇಲ್ಲ. ಸುಸು ಬಂದ್ಬಿಡ್ತೆ. ಬಿಚ್ಚು, ಶೂ ಬಿಚ್ಚು. ಗುಡ್ ಬೈ ನೀನು. ಏನ್ ಇದನ್ನ ಬಿಚ್ಚಬೇಕಾ? ಬಿಚ್ಚಲಾ? ಅದೆಲ್ಲ ಮುಟ್ಬಾರ್ದು ನೀನು, ಅದೆಲ್ಲ ಮುಟ್ಬಾರ್ದು ನೀನು. ನೋಡ್ತೀನಿ ಮೈಕೆಲ್ಲ ಕಿತ್ತಾಕೋದು ಎಲ್ಲ ಮುಟ್ಟು ನೋಡ್ಬಿಡ್ಬೇಕಲ್ವಾ ನೀನು.
ಅಮ್ಮಂಗೆ ಬಾಯ್ ಮಾಡಿ ಹೋಗೋಣ. ಪಪ್ಪಿ ಕೊಡು, ಅಮ್ಮಂಗೊಂದು ಪಪ್ಪಿ ಕೊಡು. ಮಾಮಂಗೆ ಬಾಯ್ ಮಾಡೋಗು, ಮಾಮಂಗೆ ಬಾಯ್ ಮಾಡೋಗು. ಮಾಮ ಚಪ್ಪಲಿ ಹಾಕೊಂಡು ಒಳಿಕೆ ಬಂದ್ಬಿಟ್ಟ. ಪಪ್ಪಿ ಕೊಡು, ಬಾಯ್. ನಡಿ ನಡಿ ನನ್ನ ನಡಿ ಹೋಗೋಣ. ಹಾ ಅಮ್ಮ ಬಾ, ಯಾ ಕಡೆ ಹಸಿಂದ ಹೋಯ್ತಿ? ಆ ಕಡೆಯಿಂದಾನೆ ನಡೀತಾರೆ. ಇಲ್ಲಿ ಸುಮ್ಮನೆ ಪಲ್ಯ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ತಿಂದ್ರೆ ಹಾ. ಎಲ್ಲಿಗೆ ಬರ್ಲಿ? ಅಲ್ಲಿಗೆ ಬರ್ಲಾ? ಎಲ್ಲಿಗೆ ಬರ್ಲಿ? ಅಲ್ಲಿ ಕುತ್ಕೊಳ್ಳ? ಮಾಮಂಗೆ ಬಾಯ್ ಮಾಡು. ನೋಡು, ಒಂದು ಮೂಗ್ ಮೇಲೆ ಸೊಳ್ಳೆ. ಹಾಲೌಟ್ ಹಾಕು. ಸೊ ನಮ್ಮ ಮನೆ ಹತ್ರ ಅದೇನಾಗಿದೆ ಅಂತ ಗೊತ್ತಿಲ್ಲ, ತೀರಾ ಇಷ್ಟಿಷ್ಟು ಸಣ್ಣ ಸಣ್ಣ ಸೊಳ್ಳೆ. ಆ ಸೊಳ್ಳೆಗಳು ಬಂದು ಕಚ್ತಾ ಇದೆ, ಸಿಕ್ಕಾಬಡೆ ಸಣ್ಣ ಸೊಳ್ಳೆ. ನೋಡಿದ್ರೆ ಸೊಳ್ಳೆ ಅಂತಾನೆ ಅನ್ಸೋದಿಲ್ಲ, ಯಾವಾಗಲೂ ಹಾಲೌಟ್ ಹಾಕಿರ್ಬೇಕು, ಆ ಥರ ಆಗ್ಬಿಟ್ಟಿದೆ ನಮ್ಮ ಮನೇಲಿ. ನಡುವೆ ಏನಾಗಿದೆ ಅಂತಂದರೆ, ನಾವು ಆ್ಯಕ್ಚುಲಿ ಸೊಳ್ಳೆ ನೋಡಿ ಸ್ಲೈಡಿಂಗ್ ಡೋರ್ ಕ್ಲೋಸ್ ಮಾಡಿಬಿಡ್ತೀವಿ ಸಂಜೆ. ಮಧ್ಯಾಹ್ನದ ಮೇಲೆ ಏನೋ ಸೊಳ್ಳೆ ಬರಲ್ಲ ಅಂತ ಹೇಳ್ಬಿಟ್ಟು ಓಪನ್ ಮಾಡಿರ್ತೀವಿ. ಸಿಕ್ಕಾಪಟ್ಟೆ ಸೊಳ್ಳೆ ಆಗಿದೆ. ಸೊಳ್ಳೆ ಅಂದರೆ ಸಣ್ಣ ಸಣ್ಣ ಮರಿ, ಇಷ್ಟು ಸಣ್ಣದು. ಈ ಪ್ರೀತಮ್ ಮೇಲೆ ಕುತ್ಕೊಂಡಿತ್ತಲ್ಲ, ಅಷ್ಟು ಸಣ್ಣ ಸೊಳ್ಳೆ. ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಹಾಲೌಟ್ ಹಾಕೇ ಇರಬೇಕು, ಇಲ್ಲ ಅಂತಂದರೆ ಎಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡಿರ್ಬೇಕು. ಮನೇಲಿರೋ ಫೀಲೇ ಆಗೋದಿಲ್ಲ ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ರೆ. ನನಗೆ ಗೋಡೆ ಮತ್ತು ಲೈಟಿಂಗ್ಸ್ ಬೆಳಕಿಂದ ಕಣ್ಣು ಹೋಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಹೊರಗಡೆ ಇರೋ ಬೆಳಕು ನೋಡಬೇಕು ಅಂತ. ಸರಿ, ಇವಾಗ ಮಟನ್ ತೊಗೊಂಬಂದಿದ್ದೀವಲ್ಲ, ಅದಕ್ಕೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಟನ್ ಬಿರಿಯಾನಿ ರೆಸಿಪಿ ನಾನು ಸುಮಾರು ಸರಿ ಹಾಕಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ಬಿರಿಯಾನಿ ರೆಸಿಪಿ ಹಾಕ್ತಾಯಿಲ್ಲ, ರಿಪೀಟ್ ಆಗುತ್ತೆ. ಹಾಗೆ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟು ಬಂದೆ. ಒಂದಷ್ಟು ಪಾರ್ಸೆಲ್ ತರಿಸಿದ್ದೆ. ಏನು ಅಂತಂದರೆ ಜಾಸ್ತಿ ಏನಿಲ್ಲ, ನಾನು ಸುಮಾರು ದಿನ ಆಯಿತು ನೈಲ್ ಪಾಲಿಶು ಮತ್ತು ಲಿಪ್ ಬಾಮ್ ಬೇಕಾಗಿತ್ತು. ಲಿಪ್ ಆಯಿಲ್ ಟ್ರೈ ಮಾಡೋಣ ಈ ಸರಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿದ್ದೆ. ಮತ್ತೆ ಇದು ನೈಲ್ ಪಾಲಿಶ್ ತಗೊಂಡ್ ಬಂದೆ. ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಇದು ಒಂದು ಮತ್ತೆ ಇದು ಒಂದು, ಇವೆರಡು ಸ್ವಲ್ಪ ಸಿಮಿಲರ್, ಸ್ವಲ್ಪ ಡಾರ್ಕು ಲೈಟು. ಅಂದ್ರೆ ಇದು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ತರ ನೈಲ್ ಕಲರ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಸ್ಯಾರಿಗೆ ಮ್ಯಾಚ್ ಆಗುತ್ತೆ. ನಾವು ವೆಸ್ಟರ್ನ್ ವೇರ್ ಅಲ್ಲೂ ಕೂಡ ನಮ್ದು ಅಂದ್ರೆ ನಮ್ ಕೈಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗೆಲ್ಲರೂ ತುಂಬಾ ರೆಡ್, ಬ್ಲೂ ಆ ತರ ಬ್ರೈಟ್ ಕಲರ್ ಯೂಸ್ ಮಾಡೋದಿಲ್ಲ. ಈ ತರ ಕಲರ್ ಆದ್ರೆ ತುಂಬಾ ಚೆನ್ನಾಗಿ ಆಲ್ ಸ್ಕಿನ್ ಟೋನ್ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಅದಕ್ಕೆ ತಗೊಂಡೆ. ಆಮೇಲೆ ಈ ಒಂದು ಲಿಪ್ ಆಯಿಲ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ನೋಡ್ತಾ ಇದೀರಲ್ಲ ಹೆಂಗಿದೆ ಅಲ್ಲ, ಲಿಪ್ ಡ್ರೈ ಆಗಲ್ಲ, ಕಲರ್ ಕೂಡ ಸಖತ್ತಾಗಿದೆ. ಯಾವ್ದು ಬ್ರ್ಯಾಂಡ್ ಗೊತ್ತಾ? ಬ್ಲೂ ಹೆವೆನ್ ಕಲರ್ ಅಂಡ್ ಕಂಡೀಷನ್ ಅಂತ ಟಿಂಟೆಡ್ ಲಿಪ್ ಆಯಿಲ್. ಬ್ಲ್ಯಾಕ್ ಕಲರ್ ಇದೆ ಇದು. ನಾವು ಹಚ್ಕೊಂಡಾಗ ಈ ತರ ಪಿಂಕ್ ಬರುತ್ತೆ. ಇದ್ರೊಳಗೆ ನಿಮ್ಗೆ ಬೇರೆ ಬೇರೆ ಕಲರ್ ಕೂಡ ಅವೈಲಬಲ್ ಇರುತ್ತೆ. ನೋಡಿದ್ರಲ್ಲ, ಈ ಬ್ಲ್ಯಾಕ್ ಇಲ್ಲಿ ಅಪ್ಲೈ ಮಾಡಿದ್ರೆ ಅದು ಪಿಂಕ್ ಆಗುತ್ತೆ. ಈ ತರ ಲಿಪ್ ಆಯಿಲ್ ಯೂಸ್ ಮಾಡ್ಬೋದು, ಮಾಡ್ಕೊಂಡ್ರೆ ಸಾಕು. ಅದು ಪಿಂಕ್ ಜಾಸ್ತಿ ಆಗ್ತಾ ಇರುತ್ತೆ. ತುಂಬಾ ಹೊತ್ತು ಹಂಗೆ ಇರುತ್ತೆ. ನನ್ಗೆ ಇಷ್ಟ ಆಯ್ತು ಇದು. ಪಾರ್ಸಲ್ ಬಂತು, ಸುಮಾರು ದಿನದಿಂದ ಅನ್ಕೊಂಡಿದೆ ಇದು ಒಂದ್ಸರಿ ಏನೋ ತಗೊಂಡಿದ್ದು. ಎಷ್ಟು ಶೈನಿಂಗ್ ಕಾಣಿಸ್ತಾ ಇದೆಲ್ಲ. ಆಮೇಲೆ ತುಂಬಾ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸ್ವಲ್ಪ ಶೈನಿಂಗ್ ಅನ್ಸುತ್ತೆ ಬಿಟ್ರೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ ಬೇಕಂತಂದ್ರೆ ಇದು ಪರ್ಸನಲ್ ರಿವ್ಯೂ, ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಂತಂದ್ರೆ ಟ್ರೈ ಮಾಡಿ, ಓಕೆನಾ?
ಅಂದರೆ ಡೈನಿಂಗ್ ಟೇಬಲ್ ಎಲ್ಲಿ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ಹೋಮ್ ಸೆಂಟರಲ್ಲಿ ತೊಗೊಂಡ್ವಿ. ಹೋಮ್ ಸೆಂಟರಲ್ಲಿ ಜಸ್ಟ್ ಹಾಗೆ ನೋಡೋಕೆ ಹೋಗಿದ್ವಾ, ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ವಿ. ಅದಾದಮೇಲೆ ಇದು ವುಡ್ಡಲ್ಲ ಎಲ್ಲ ಸ್ಕ್ರ್ಯಾಚ್ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ವಿಡ್ತಿಂದ ಒಂದು ಗ್ಲಾಸ್ ತೊಗೊಂಡು ಬಂದು ನಾವೇ ಹಾಕ್ಕೊಂಡಿದ್ದು. ಅದು ನೀರೇನಾದರೂ ಬಿದ್ದರೆ ಪ್ರೀತಮ್ 2-3 ಸರಿ ನೀರು ಚೆಲ್ಬಿಟ್ನಲ್ಲ, ಅದು ಕೆಳಗಡೆ ಹೋಗ್ಬಿಡುತ್ತೆ, ಗ್ಲಾಸ್ ಕೆಳಗಡೆ ಹೋಗಿ ಅಲ್ಲೆಲ್ಲ ಒಂಥರ ಗಲೀಜು ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿದ್ವಿ. ಈ ಥರ ಇದೆ, ಸಖತ್ತು ಹೆವಿ ಇದೆ ಮಾತ್ರ ವೆಯ್ಟು. ಗ್ಲಾಸ್ ಹಾಕಿರೋದಕ್ಕೂ ಅಥವಾ ಈ ವುಡ್ಡೋ ಹಂಗೆ ಗೊತ್ತಿಲ್ಲ, ಸಖತ್ತು ಹೆವಿ, ಅಳ್ಳಾಡ್ಸೋದಕ್ಕೂ ಆಗಲ್ಲ. ಸ್ವಲ್ಪ ಸಿಂಪಲ್ಲಾಗಿ ತೊಗೊಳ್ಬೋದು, ಸ್ವಂತ ಮನೆ ಆದರೆ ಹೆವಿ ಆದರೂ ಓಕೆ. ಆ ಕಡೆ ಈ ಕಡೆ ಎಲ್ಲೂ ಜರುಗ್ಸೋಕ್ಕೆ ಆಗ್ದಲ್ಲೇ ಇರೋಷ್ಟು ತೊಗೊಂಡ್ಬಿಟ್ರೆ ಸುಮ್ಮನೆ ಕಷ್ಟ ಅನಿಸುತ್ತೆ ನನಗೆ. ಆಮೇಲೆ ನಿಮ್ಗೆ ಅನಿಸಿರ್ಬೋದು ಏನಪ್ಪ ಇವರು ಇಷ್ಟೊಂದು ಎಡವಟ್ಟು ಮಾಡ್ಕೊಳ್ತಾ ಇದ್ದಾರೆ ಈ ಥರ ಅಂತ. ಒಂದು ನಿಮಿಷ ಫ್ಲವರ್ ಡೆಕೋರೇಷನ್ ನೋಡಿಕೊಂಡು. ಹಲೋ ಸರ್ ನಮಸ್ತೆ, ನಮ್ಮ ಹೆಸರು ಲೊಕೇಶನ್ ಬಿಟ್ಟು ಅದೇ 1 ಅವರ್ ಬಿಫೋರ್ ಗಾಯತ್ರಿ ಬ್ರ್ಯಾಂಡಿಂದ ಕಾಲ್ ಮಾಡಿದ್ರಲ್ಲ ನಿಮಗೆ ಫ್ಲವರ್ ಡೆಕೋರೇಷನ್ಗೆ. ಅದು ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಹೌದು ಬಿಸಿ ಬಿಸಿ ಬಿರಿಯಾನಿ ಈ ಥರ ಆಗಿದೆ. ಆ್ಯಕ್ಚುಲಿ ಇದು ಯಾವ ಎಲ್ಲ ಹೋಗ್ತಿದ್ವಿ ಭಾನುವಾರ, ಈಗ ನನಗೆ ಮರವಿನ ಶಕ್ತಿ ಜಾಸ್ತಿ ಆಗಿಬಿಟ್ಟಿದೆಯಲ್ಲ. ಸೊ ಫ್ರೆಂಡ್ಸ್, ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಪ್ರೀತಮ್ ಕೂಡ ಇದ್ದ, ಎಲ್ಲ ಆಯಿತು. ಫ್ಲವರ್ ಡೆಕೋರೇಷನ್ ಅವರು ಫೋಟೋ ಕಳಿಸಿದ್ದಾರೆ, ಬರೀ ಒಂದು 10 ಏನೋ ಕಳಿಸಿದ್ದಾರೆ. ಅದು ಎಲ್ಲ ಬರೀ ಸೀಮಂತಕ್ಕಿರೋ ಥರ ಇದೆ, ಅಷ್ಟು ನನ್ನ ಎಕ್ಸ್ಪೆಕ್ಟೇಷನಿಗಿಲ್ಲ. ಏನು ಮಾಡೋದು ನೋಡ್ತೀನಿ, ನಾನು ಗೂಗಲಲ್ಲಿ ಒಂದಿಷ್ಟು ಸರ್ಚ್ ಮಾಡ್ತೀನಿ. ಅಂದರೆ ನನಗೆ 10 ಬಟ್ ಎಲ್ಲ ಅಲ್ಲ, ಬಾಳೆ ಎಲೆ ಬ್ಯಾಕ್ಗ್ರೌಂಡು ಅದು ಸ್ವಲ್ಪ ಸೀಮಂತ ನಾಮಕರಣ ಆ ಥರದಕ್ಕೆ ಚಂದ. ನೋಡ್ತೀನಿ ಒಂದಿಷ್ಟು, ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಒಂದಿಷ್ಟು ಕಳಿಸ್ತೀನಿ, ನೋಡೋಣ ಅದ್ರ ಥರ ಏನಾದರೂ ಮಾಡಿಕೊಡ್ತಾರ ಅಂತ. ಆ ಥರ ಆದರೆ ಓಕೆ. ನಾನು ಗ್ರ್ಯಾಂಡಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗೇ ಇರಬೇಕು. ಅದೇನೋ ನಂಗೆ ಕಲರ್ ಕಾಂಬಿನೇಷನ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆ ಒಂದು ಸೀರೆನ ಬ್ಲೌಸ್ ಸ್ಟಿಚ್ ಕೊಡೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಎಲ್ಲ ಏಕ್ದಮ್ ಒಂದೇ ದಿನ ಮಾಡೋಕೆ ಹೋದರೆ ಆಗಲ್ಲ. ನನಗೆ ಬೆಸ್ಟ್ ಟೈಲರೇ ಗೊತ್ತಿಲ್ಲ, ನಾನು ಏನಂತ ಬೆಂಗಳೂರಲ್ಲಿ ಇದ್ದೀನೋ ಗೊತ್ತಿಲ್ಲ, ಒಂದು ಬೆಸ್ಟ್ ಟೈಲರ್ ಗೊತ್ತಿಲ್ಲ, ಬೆಸ್ಟ್ ಜಾಗಗಳು ಗೊತ್ತಿಲ್ಲ, ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಕುತ್ಕೊಂಡು ಪೆದ್ದಿ. ಬೆಸ್ಟ್ ಟೈಲರ್ ಅಂತಂದ್ರೆ ಆ ಮಗ್ಗಮ್ ವರ್ಕು, ಆರಿ ವರ್ಕು, ಡಿಸೈನ್ ಎಲ್ಲ ಬರಲ್ವಲ್ಲ ನನಗೆ. ನಾನೇನೋ ಒಂದು ಪ್ಲೇನ್ ಬ್ಲೌಸ್ ಹೊಲಿಬಹುದು ಅಷ್ಟೇ. ಅದನ್ನ ಮಾಡಕ್ ಆಗುತ್ತ ಚಿನಿ? ಆಯ್ತಾ ಪೂಜೆ ಆಯ್ತಾ? ಏನ್ ಬೇಕು ನಿಂಗೆ? ಸಾರಿ ಅನ್ನು ಸಾರಿ ಮಮ್ಮ, ಸಾರಿ ಮಮ್ಮಿ ಅನ್ನು, ಸಾರಿ ಮಮ್ಮಿ ಅನ್ನು. ಸಾರಿ ಕೇಳಿ ಇಲ್ಲಿ ಮಮ್ಮಿಗೆ, ಇಲ್ಲಿ ನೋಡಿ ಇಲ್ಲಿ. ಸಾರಿ ಮಮ್ಮಿ ಕೇಳಲ್ವಾ? ನಂಗೆ ಏನು ತಪ್ಪೇ ಮಾಡಿಲ್ಲ. ಖಾಲಿನೇ ಮಾಡ್ಬಿಟ್ಟಿದ್ದೀರಾ? ಅಕ್ಕಂಗೊಂದು ನಿಂಗೊಂದು, ಅಕ್ಕಂಗೊಂದು ನಿಂಗೊಂದು, ಅಕ್ಕಂಗೊಂದು ಕೊಡು. ಗುಡ್ ಬಾಯ್. ಸೊ ಇವಾಗ ನಾನು ಹೊರಟೆ, ನೋಡ್ತಾ ಇದ್ದೀನಿ ಏನು ಯಾವ ಥರ ಹೊಲ್ಸೋದು ಅಂತ. ಸುಮ್ಮನೆ ಡಿಸೈನ್ ಎಲ್ಲ ಬೇಡ, ಬೇಸಿಕ್ ಆಗಿ ಒಂದು ಡಿಸೈನ್ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಬರುತ್ತಲ್ಲ ಆರಿ ವರ್ಕ್, ಅಂದರೆ ಹೆವಿ ಎಲ್ಲ ಇಲ್ಲ, ಇದು ಸ್ಟಾರ್ಟಿಂಗ್ ಪ್ರೈಸು. ಅವ್ರು ಹೇಳಿದ್ರು 1200 ಏನೋ ಸ್ಟಾರ್ಟಿಂಗ್ ಪ್ರೈಸು, ಅದಕ್ಕೆ ಮಾಡ್ಕೊಡ್ತೀವಿ ಅಂತ. ಸೊ ಅದೇ ಥರ ನೋಡ್ಬಿಟ್ಟು ಚೆನ್ನಾಗಿದೆ, ಇದು ಸ್ವಲ್ಪ ಗ್ರ್ಯಾಂಡ್ ಅನ್ನಿಸ್ತು. ಇದಕ್ಕೆ ಪರ್ಪಲ್ ಕಲರ್ ಬಂದಿದೆ ಬ್ಲೌಸು, ಈ ಕಲರ್ ಹಾಕಿ ಮಾಡ್ತಾರೆ, ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಕಟ್ ಮಾಡಿಸ್ಕೊಂಡು ತೊಗೊಂಡು ಬರಲ್ಲ, ಇಲ್ಲೇ ಕಟ್ ಮಾಡ್ಕೊಂಡು ತೊಗೊಂಡೋಣ. ಇಲ್ಲೆಲ್ಲ ಕಲರ್ ಗೊತ್ತಾಗಲ್ಲ ಅವರಿಗೆ. ಇದೇ ಅಳತೆ ಕೊಟ್ಬಿಟ್ಟು ಇದೇ ಥರ ಹೊಲ್ಸ್ಕೊಂಡು ಬರ್ತೀನಿ. ಯಾರೋ ಕಾಲ್ ಮಾಡ್ತಿದಾರಲ್ಲ.
ಜೈ ಶ್ರೀ ಗುರುದೇವ್. ಹಲೋ ಹಲೋ, ಹಾ ಹೇಳಕ್ಕ. ಏನ್ ಮಾಡ್ತಿದ್ದೆ? ಪ್ರಗತಿ ಹೇಳ್ತೈತೆ ಜೈ ಶ್ರೀ ಗುರುದೇವ್ ಫೋನ್ ಮಾಡಿದ್ರು. ಗುರುದೇವ್ ಯಾಕೆ? ಸುಮಾರು ಜನ ಈ ಬೆಡ್ ಬಗ್ಗೆ ಕೇಳ್ತಾ ಇದ್ರಿ. ಇದನ್ನ ನಾವು ರಾಯಲ್ ಲೋಕಲ್ ತೊಗೊಂಡಿದ್ದು. ಈ ಬ್ರೆಡ್ ಹೆಂಗೆ, ಸಾರಿ ಬ್ರೆಡ್ ಅಂತ ಇದ್ದೀನಿ, ಬೆಡ್ ಹೆಂಗೆ ಅಂತಂದರೆ ಸ್ಪ್ರಿಂಗ್ ಇದೆ ಒಳಗಡೆ. ಸ್ಪ್ರಿಂಗ್ ಬಂದುಬಿಟ್ಟು ಬೌನ್ಸ್ ಆಗುತ್ತೆ ನೋಡಿ. ಪ್ರೀತಮ್ ಜಂಪ್ ಮಾಡಿದ್ರೆ ಬೌನ್ಸ್ ಆಗುತ್ತೆ. ನಾವು ಮಲಗಿದ್ರೆ ಒಂದು ಸ್ಟೆಪ್ ಕೆಳಗಡೆ ಹೋಗೋ ಥರ ಇದೆ ಇದು ಬೆಡ್ಡು. ರಾಯಲ್ ಲೋಕಲ್ ತೊಗೊಂಡಿದ್ದು, ಚೆನ್ನಾಗಿದೆ. ಸುಮಾರು ವರ್ಷ ಆಯಿತು. ಕಣ್ಣ ಬನ್ನಿ, ಏಕ್ದಮ್ 4-3 ಸೀರೆ ಹೊಲಾಕಿದ್ರೆ ಚೆನ್ನಾಗಿ ಹೊಲಿಯಲ್ಲ ಅವರು. ಇಲ್ಲ ಅಂತಂದರೆ ಚೆನ್ನಾಗಿ ಹೊಲಿತಾರೆ. ಹೆಲ್ಮೆಟ್ ತಗೊಳ್ಳ? ಹಾಂ, ಹೆಲ್ಮೆಟ್ಟು ಹೋಗೋಣ. ಅಯ್ಯೋ ಅವ್ನ ಕೈ ಕಾಯಿನ್ ಸಿಕ್ಬಿಟ್ಟಿದೆ. ಕೂ ಬಾ ಬಾ ಹೋಗೋಣ. ಚಪ್ಪ ಏ ಚಪ್ಪಲ್ ಹಾಕ್ಬೇಕಂತೆ. ಅಯ್ಯಯ್ಯೋ ಏನ್ ಪ್ರೀತಿಯಿಂದ ಕೇಳ. ಶರಬೇಶ್ವರಾಯ ನಮಃ. ಸರ್ ಅದು ಆರಿ ವರ್ಕ್ ಡಿಸೈನ್ ಮಾಡಿಸ್ಬೇಕಲ್ಲ, ಹಾಗೆ ಆರಿ ವರ್ಕ್. ಇಲ್ಲ, ನಾನೇನು ನೋಡ್ಕೊಂಡಿಲ್ಲ. ನನಗೆ ಬೇಸಿಕ್ ಸಿಂಪಲ್ ಆಗಬೇಕು ಆ ಥರನ. ಇದೆಯಾ ನಿಮ್ಮ ಹತ್ರ ಪ್ಯಾಟರ್ನ್? ಇಲ್ಲ. ಯಾವ ಥರ ಸಿಂಪಲ್ ಆಗಿ ಸ್ಟಾರ್ಟಿಂಗ್ ಪ್ರೈಸ್ ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿ ಬರುತ್ತಾ? ಸ್ಲೀವ್ಸ್ ಫಂಕ್ಷನ್ ಸ್ಯಾರಿ ಗ್ರ್ಯಾಂಡಾಗಿ ಮಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತ. ಇದು ಕಲರ್ ಚೆನ್ನಾಗಿ. ಏನಪ್ಪ ಅವನ ರೋಡಲ್ಲೂ ಇಲ್ಲೊಂದು ಆಯುರ್ವೇದಿಕ್ ಶಾಪ್ ಇತ್ತು. ನಾವು ಯಾವಾಗಾದ್ರೂ ಏನಾದರೂ ಬೇಕು ಅಂದರೆ ಅಲ್ಲಿ ತರೋದಕ್ಕೆ ಹೋಗ್ತಾ ಇದ್ವಿ. ಆವಾಗ ನಾನು ನೋಡ್ಕೊಂಡಿದ್ದೆ ಈ ಲೈನಲ್ಲಿ ಸುಮಾರು ಇದ್ದಾವೆ ಟೈಲರ್ ಶಾಪ್ಗಳು. ಅಂದರೆ ಸುಮಾರು ಒಂದೇ ಸ್ಟ್ರೀಟಲ್ಲಿ ಇರೋದ್ರಿಂದ ನಾನು ಅಂದ್ಕೊಂಡಿದ್ದು ಚೆನ್ನಾಗಿ ಹೊಲಿಬೋದು, ಅದಕ್ಕೆ ಇಲ್ಲಿ ಇಷ್ಟೊಂದು ಟೈಲರ್ ಶಾಪ್ ಇದ್ದಾವೆ ಅಂತ ಹೇಳಿಬಿಟ್ಟು ನಾನು ಒಂದು ಹೋದೆ. ಅಲ್ಲಿ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಟೈಲರ್ ಶಾಪ್ ಚಿಕ್ಕ ಇರೋದಕ್ಕೆ ಅವ್ರು ಹೆಂಗೆ ಆಲ್ಟರ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಮೇಲ್ಗಡೆ ಸ್ಟೆಪ್ಪಲ್ಲಿ ಕೂಡ ಅಲ್ಲಿ ಸ್ಟಿಚ್ ಮಾಡ್ತಾರೆ, ಕೆಳಗಡೆನೂ ಸ್ಟಿಚ್ ಮಾಡ್ತಾರೆ. ಈ ಥರ ನನಗೆ ಚೆನ್ನಾಗಿ ಹೊಲ್ಕೊಡಿ, ನನಗೆ ಫಂಕ್ಷನ್ ಇದೆ, ನಾನು ಇನ್ನೂ ಸುಮಾರು ಬಟ್ಟೆ ಎಲ್ಲ ಹಾಕಬೇಕು, ನನಗೆ ಪರ್ಫೆಕ್ಟ್ ಟೈಲರ್ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಬೇಸಿಕ್ಕಾಗಿ ಒಂದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸ್ಟಿಚಿಗೆ ಕೊಟ್ಬಿಟ್ಟು ಬಂದಿದ್ದೀನಿ. ನೋಡಬೇಕು ಹೆಂಗೆ ಸ್ಟಿಚ್ ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಯಾರೂ 100% ಮಾಡೋಕ್ಕಾಗಲ್ಲ. ಲೈಕ್ ಒಂದು 90% ಆದರೂ ಒಂದು ಫಿಟ್ಟಿಂಗ್ ಕೊಟ್ಬಿಟ್ರೆ ಹಾಕೊಳ್ಳೋದಕ್ಕೆ ನಮಗೂ ಕೂಡ ಕಂಫರ್ಟಬಲ್ ಆಗಿರುತ್ತಲ್ವ. ಆಮೇಲೆ ಅಲ್ಲಿಂದ ಬರ್ತಾ ಇಲ್ಲೇ ನಾವು ಯಾವಾಗಲೂ ಜಾಸ್ತಿ ಫ್ರೂಟ್ಸ್ ತೊಗೊಳ್ಳೋದು. ಇಲ್ಲಿ ತುಂಬ ವೆರೈಟಿ ಹಣ್ಣಿಟ್ಟಿರ್ತಾರೆ, ಕೆಲವೊಂದಂತೂ ಹೆಸರುಗಳೇ ಗೊತ್ತಿರೋದಿಲ್ಲ, ಸುಮ್ಮನೆ ಕೇಳ್ತಾ ಇದೆ. ಆಮೇಲೆ ನನಗೆ ಗೊತ್ತಿಲ್ಲದಲ್ಲೇ ಇರೋ ಫ್ರೂಟ್ಸ್ನ ಸುಮ್ಮನೆ ಟ್ರಯಲ್ ಕೂಡ ಮಾಡಲ್ಲ. ಹೇಳು ABCD ಹೇಳು.
ಬ್ಯಾಕ್ ಗ್ರೌಂಡ್ ಡೆಕೋರೇಷನ್, ಫ್ಲವರ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ನೋಡ್ತಾ ಇದ್ನಾ. ಏನಿದೆ ಅಪ್ಪ ಡಿಸೈನ್. ಆಕ್ಚುಲಿ ನಾವ್ ಇಲ್ಲಿ ತೋರ್ಸೋ ತರ ಎಕ್ಸಾಕ್ಟ್ ಆಗಿ ಅವ್ರು ನಮಗ್ ಮಾಡ್ಕೊಡ್ಬೇಕಲ್ಲ. ಲಾಸ್ಟ್ ಟೈಮ್ ಪ್ರೀತಮ್ದು ಚೆನ್ನಾಗಿತ್ತು, ಸಿಂಪಲ್ ಆಗಿ ಕೇಳಿದ್ವಿ, ಆದ್ರೆ ಸಿಂಪಲ್ ಆಗೇ ಇತ್ತು. ಇದೆಲ್ಲ ಸಖತ್ತಾಗಿದೆ ಅಲ್ಲ. ಇದೆಲ್ಲ ನೋಡಿ, ಈ ಸಿಂಗಲ್ ಚೇರ್ಗೆ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಸೊ ನಮ್ಗೆ ಏನಾದ್ರು, ನನಗೆ ಆಕ್ಚುಲಿ ಏನಾದ್ರು ಬೇಕು ಅಂತ ಅಂದ್ರೆ ನನ್ ಪಿಂಟ್ರೆಸ್ಟ್ ಅಂತ ಬರೋದಲ್ಲ, ಪಿಂಟ್ರೆಸ್ಟಾ ಅದ್ರಲ್ಲೇ ನೋಡೋದು. ಅದ್ರಲ್ಲಿ ಒಳ್ಳೊಳ್ಳೆ ನಮ್ಗೆ ಡಿಸೈನ್ ಸಿಗುತ್ತೆ. ನಂಗೊಂದ್ 2 ಇಷ್ಟ ಆಯ್ತು, ಅದಕ್ಕೆ ನೋಡ್ತಾ ಇದ್ದೀನಿ. ಇವಾಗ ನಮಗ್ ಇಷ್ಟ ಆಗೋದು ಮುಖ್ಯ ಅಲ್ಲ. ನಾವ್ ಇವಾಗ ಅವ್ರಿಗೆ ಕಳ್ಸಿದ್ರೆ ಅವ್ರು ಏನ್ ರೇಂಜ್ ಹೇಳ್ತಾರೆ ಅನ್ನೋದು ಮುಖ್ಯ. ಸುಮಾರಾಗಿ ಸಿಂಪಲ್ ಆಗೇ ಇರ್ಲಿ ಅಂತ. ಇದೆಲ್ಲ ಹೆವಿ ಆಯ್ತು, ಗ್ರೀನ್ ಅಪ್ಪ ಬೇಡ. ಇದೆಲ್ಲ ನಾಮಕರಣಕ್ಕೆಲ್ಲ ಸಖತ್ತಾಗಿದೆ. ತುಂಬಾ ಡಿಸೈನ್ಸ್ ಇದಾವೆ, ಸಿಕ್ಕಾಪಟ್ಟೆ ಡಿಸೈನ್ಸ್ ಇದೆ. ಬಟ್ ನಂಗೆ ಈ ತರ ಸಿಂಪಲ್ ಆಗ್ಬೇಕು. ಒಂದು ಆರ್ಚು, ಒಂದ್ ಒಳ್ಳೆ ಚೇರು, ಆ ಕಡೆ ಈ ಕಡೆ ಆ ತರ. ಅವ್ರು ತುಂಬಾ ಸಿಂಪಲ್ ಆಗಿ ಕಳ್ಸಿದ್ದಾರೆ, ನಂಗೆ ಇಷ್ಟನೇ ಆಗ್ಲಿಲ್ಲ. ಇಲ್ಲಿ ನೋಡು, ಈ ತರ ಕಳ್ಸಿದ್ದಾರೆ. ಇದು ಹೆಂಗೆ, ಇದು ನನ್ಗೆ ಇಷ್ಟ ಆಗ್ಲಿಲ್ಲ, ಇದು ಇಷ್ಟ ಆಗ್ಲಿಲ್ಲ. ಇದು ಅದೇ ಸ್ಟೇಜ್ ಅನ್ಸುತ್ತಲ್ಲ. ಹೌದೌದು, ಅದೇ ಸ್ಟೇಜ್ ನಾವು ನೋಡ್ಕೊಂಡ್ ಬಂದ್ವಲ್ಲ, ಸೇಮ್ ಸ್ಟೇಜ್ ಅಲ್ಲೇ ಈ ಡಿಸೈನ್ ಇರೋದು. ಆಮೇಲೆ ಇದು ಎಷ್ಟು ಸಿಂಪಲ್ ಇದೆ ಅಲ್ಲ, ಮ್ಯಾಚೇ ಆಗ್ತಾ ಇಲ್ಲ. ಇದು ಅದೇ ಸ್ಟೇಜ್, ಬಟ್ ಈವ್ನಿಂಗ್ ಟೈಮ್ ಅಲ್ಲಿ ಇದೆ ಅಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತುಂಬಾ ರಿಪೀಟೆಡ್ ಆಗತ್ತೆ. ಇವಾಗೆಲ್ಲ ಇದೇ ತರ ಮಾಡಿಸ್ತಾ ಇದ್ದಿದ್ದು ಅವಾಗ. ಇದು ನೋಡಿ, ಇದು ಚೆನ್ನಾಗಿಲ್ಲ. ನೈಟ್ ಟೈಮಿಗೆ ಚೆನ್ನಾಗಿರುತ್ತೆ ಅಷ್ಟೇ. ಇದು ಎಲ್ಲೋ ಅವರೇ ಹೋಗಿ ಮಾಡಿರೋದು ಅನ್ಸುತ್ತೆ. ಇದು ಬರೀ 10 ಕಲ್ಸಿದಾರಷ್ಟೇನೆ. ಏನ್ ಮಾಡೋದು ಅಂತ ಅದೇ ನೋಡ್ತಾ ಇದ್ದೀನಿ. ನೋಡೋಣ ಫೈನಲ್ ಯಾವ್ದು. ಲಾಸ್ಟ್ ಟೈಮ್ ಏನ ಮಿಸ್ಟೇಕ್ ಆಗೋಯ್ತು ಅಂತ ಅಂದ್ರೆ, ಅವರೇ ಹೇಳ್ಬೋದಾಗಿತ್ತು ನಮ್ಗೆ, ಬ್ಯಾಕ್ ಗ್ರೌಂಡ್ ತುಂಬಾ ವೈಟ್ ಹಾಕಿದ್ರು, ಆಮೇಲೆ ಪಾರ್ಟಿ ಹಾಲಲ್ಲಿ ಲೈಟೇ ಇಲ್ಲ, ಹಿಂದೆ ಫುಲ್ ಬ್ರೈಟ್ ಆಗಿದೆ, ನಮ್ಮ ಮುಖ ಎಲ್ಲ ಡಲ್ ಆಗಿದೆ. ನಮ್ಮ ಮುಖ ಕ್ಲಾರಿಟಿನೇ ಬಂದಿಲ್ಲ ಫೋಟೋಗ್ರಫಿಯಲ್ಲಿ, ವಿಡಿಯೋದಲ್ಲೂ ಅಷ್ಟೇ. ನಾನು ಫೋನಲ್ಲಿ ಶೂಟ್ ಮಾಡೋದ್ನಲ್ಲ, ಅದಕ್ಕೆ ನಾನು ಈ ಸರಿ ಪಾರ್ಟಿ ಹಾಲ್ ಟೆನ್ಷನ್ ಬೇಡ. ಯಾಕೆಂದ್ರೆ ಪಾರ್ಟಿ ಹಾಲ್ ಬುಕ್ ಮಾಡಿದ್ರೆ ನಾವೇ ಕ್ಯಾಟ್ರಿಂಗ್ ಅವ್ರಿಗೆ ಹೇಳ್ಬೇಕು, ಅವ್ರು ಸರ್ವಿಂಗ್ ಮಾಡ್ತಾರ ಅಂತ ನೋಡ್ಬೇಕು, ಆಮೇಲೆ ಚೇರ್ ಎಲ್ಲ ಅರೇಂಜ್ ಮಾಡ್ಬೇಕು, ಸ್ಟೇಜ್ ಹಾಕಿಸ್ಬೇಕು, ಬ್ಯಾಗ್. ಸುಮ್ನೆ ಅದು ಡಬಲ್ ಖರ್ಚೆ ಅನ್ಸುತ್ತೆ. ಅಂದ್ರೆ ಸೇಮ್ ಖರ್ಚಿಗೆ ಬರ್ತಾ ಇತ್ತು. ಇಲ್ಲ ಅಂದ್ರೆ ಟೆನ್ಷನ್ ಫ್ರೀ, ನಾವೇನು ಊಟ ಹಾಕ್ಸೋಂಗಿಲ್ಲ. ಸುಮಾರು ಜನ ಕೇಳ್ತಾ ಇದ್ರು ಡೀಟೇಲ್ಸ್ ಹೇಳಿ, ಹೆಂಗೆ ಏನು ನಾವು ಮಾಡ್ಬೇಕಂದ್ರೆ ಪ್ಲಾನ್ ಬರುತ್ತೆ ಅಂತ. ನೋಡ್ತೀನಿ ನಾನು ಬಜೆಟ್ ಅಲ್ಲಿ ಎಲ್ಲ ಓಕೆ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ತರ ಇದೆ, ಎಷ್ಟು ನಮ್ಗೆ ಏನು ಓಕೆ ಆಯ್ತಾ ಇಲ್ವಾ ಅಂತ. ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಿದಾಗ ಅಲ್ಲಿ ರಿಸ್ಕ್ ಕಡಿಮೆ, ಇಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ, ಸೇಮ್ ಪ್ರೈಸ್. ಓಡಾಟ ಯಪ್ಪ, ಲಾಸ್ಟ್ ಟೈಮ್ ಪ್ರೀತಮ್ ನಾಮಕರಣದಲ್ಲಿ ನನ್ನ ಹಸ್ಬೆಂಡ್ ಒಬ್ರೆ ಓಡಾಡಿ ಅವ್ರಿಗೆ ಫುಲ್ ಗಂಟ್ಲು ಧ್ವನಿನೇ ಚೇಂಜ್ ಆಗೋಗಿತ್ತು. ಒಬ್ರೆ ಎಷ್ಟು ಅಂತ ಮಾಡಕ್ಕಾಗುತ್ತೆ. ಬಟ್ಟೆ ತರಬೇಕು, ಇಲ್ಲಿ ರೆಡಿ ಮಾಡ್ಬೇಕು, ಊಟದವ್ರಿಗೆ ಹೇಳ್ಬೇಕು, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಹೇಳ್ಬೇಕು, ಫೋಟೋದವ್ರಿಗೆ ಹೇಳ್ಬೇಕು, 1-2 ಸಿಕ್ಕಾಬಿಟ್ಟೆ ಕಷ್ಟ ಆಗೋಯ್ತು. ಸೊ ಅದಕ್ಕೆ ಈ ಸರಿ ಜಾಸ್ತಿ ಟೆನ್ಷನ್ ತಗೊಳೋದ್ ಬೇಡ, ಆರಾಮಾಗೆ ಎಲ್ಲ ಅವ್ರಿಗೆ ಒಪ್ಪಿಸ್ಬಿಡೋಣ ಅಂತ ಅನ್ಕೊಂಡಿದೀವಿ. ಯಾರು ಹೆಲ್ಪ್ ಬರಲ್ಲ. ಆಗಿನ ಕಾಲದ ತರ ಎಲ್ಲಾ ರಿಲೇಷನ್ ಅವರೆಲ್ಲ ಸೇರ್ಕೊಂಡ್ ಮಾಡಿದ್ರೆ ಅದು ಕಷ್ಟ ಅನ್ಸ್ತಾ ಇರ್ಲಿಲ್ಲ. ಬಟ್ ಇವಾಗ ಕಷ್ಟ. ಸೊ ಹಿಂಗಾಗ್ಲಿ, ಆರಾಮಾಗಿ ಯಾವ್ದು ಅಡಚಣೆ ಆಗ್ದಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಮನೆ ದೇವ್ರಿಗೆ ಹೋಗೋಣ ಅಂತಾನು ಅನ್ಕೊಂಡಿದೀವಿ. ನೋಡೋಣ ಏನೇನಾಗುತ್ತೋ ಅಂತ. ಸೊ ನಮಗೂ ರಿಪೀಟೆಡ್ ಆಗಿ ಅದನ್ನೇ ಹೇಳಿ ನಿಮ್ಗೂ ಕೂಡ ಬೋರ್ ಮಾಡೋದ್ ಬೇಡ ಅಲ್ವಾ. ಸರಿ, ನೀನು ಮಕ್ಸುತ್. ಅದನ್ನ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಹಂಗಂತಾರೆ, ಯಾಕೋ ಮಕ್ಸುತ್ ಆಗ್ತಾ ಇದೆ, ಏನ್ ಅನ್ಕೊಂಡ್ರಾಗಲ್ಲ ಅನ್ನೋದಕ್ಕೆ. ಅದೊಂದು ಏನೋ ಆಗತ್ತೆ ಅಂತಲ್ಲ, ಆ ನಂಬಿಕೆನೆ ನಮಗೆ ಪಾಸಿಟಿವಿಟಿ ಬರುತ್ತೆ. ಅವಾಗ ನಮ್ಗೆ ಏನಾದ್ರೂ ಅದ ಅನ್ಸಲ್ಲ, ಅದಕ್ಕೆ ಅಂತ ಅನ್ಸಲ್ಲ ಅಂತ ಅಷ್ಟೇನೆ.